ಸರ್, ಈಗ ನಿಮ್ಮ ವಿಧಾನಸಭೆ ಸಚಿವ ಕಾರ್ಯದರ್ಶಿ 2 ಸ್ಥಾನನ ಸೃಜಿಸಿದ್ರಿ, 4 ತಿಂಗಳಾಯಿತು, ಏನಾಯ್ತು ಸರ್ ಅದು? ಇಲ್ಲ, ಅದು ನಮ್ಮ ಆಡಳಿತಕ್ಕೆ ಸಂಬಂಧಪಟ್ಟ ವಿಚಾರ. ಅದು ನಾವು ಆಡಳಿತವಾಗಿ ನಾವು ತೀರ್ಮಾನ ತಗೊಳ್ತೇವೆ. ಅಲ್ಲ, ಅಂದರೆ ಆಡಳಿತದಲ್ಲಿ ಎಫಿಷಿಯನ್ಸಿ ತರಕ್ಕೆ ಅಂತ ನೀವು ಮಾಡಿದ್ರಿ, ಅಂದರೆ ಅದು 14 ತಿಂಗಳಾಯ್ತು. ಏನಾಯ್ತು ಈಗ ಕೌನ್ಸಿಲಲ್ಲಿ ಆಯ್ತು, ಈಗ ತಮಗೆ ಗೊತ್ತಿರೋ ಕೌನ್ಸಿಲಲ್ಲಿ ಈಗಾಗಲೇ ಆಯಿತು, ಅಪಾಯಿಂಟ್ಮೆಂಟ್ ಆಯಿತು, ಆರ್ಡರ್ ಆಯಿತು, ಎಲ್ಲ ಆಯಿತು. ನಿಮ್ಮಲ್ಲಿ ಇನ್ನೂ ಆಗಲಿಲ್ಲ ಅಂದರೆ ಏನಾಗಿದೆ ಅಂತ? ಇಲ್ಲ, ಏನೋ ಅದಾಗಿದೆ, ಐಸಲ್ಲಿದೆ, ತೆಗೆದು ನೋಡ್ತೇವೆ. ಮತ್ತೆ ನಾವು ಅಲ್ಲ, ಐಸ್ ಕೂಡ ಫ್ರಿಜ್ಜಲ್ಲಿ ಇಟ್ಟಿದ್ದೇವೆ, ಅದನ್ನು ನೋಡೋದು. ಅದು ಅಲ್ಲಿದೆ, ಅದರಷ್ಟಾಗಿದೆ. ನಿಮ್ಮ ಆದೇಶಕ್ಕೆ ಇಲ್ಲ, ಅದೀಗ ಚರ್ಚೆ ಮಾಡಲಿ. ಈಗ ನಮಗೆ ನೋಡಿ, ನಮಗೆ ಬೇರೆ ಬೇರೆ ಕೆಲಸಗಳಿದೆ ಇದರಲ್ಲಿ. ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರು. ಒಂದು ಸಿಸ್ಟಮಿಂದ ಇನ್ನೊಂದು ಹೊಸ ಸಿಸ್ಟಮ್ ಹೋಗಬೇಕಾದ್ರೆ ಅದನ್ನು ಚರ್ಚೆ ಮಾಡಬೇಕು. ಅದು ಸಾಧಕ ಏನದ, ಬಾಧಕ ಏನು, ಒಂದು ಒಮ್ಮತ ಅಭಿಪ್ರಾಯ ಮಾಡಿಕೊಂಡ್ರೆ ಮುಂದೆ ಅದಕ್ಕೆ ಹೋಗಬೇಕು. ಹಾಳಾಗಬಾರ್ದು ಅಂತ ಅಲ್ಲಿ ಆಗಿರ್ಬೇಕಲ್ಲ. ಅದನ್ನು ಈಗ ಅಷ್ಟು ಸಾಮರ್ಥ್ಯ ನಾನಿಲ್ಲಲ್ಲ. ನಾನು ಹೇಳ್ದೆ, ಬುಲ್ಡೋಸ್ ಮಾಡುವಷ್ಟು ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ಈಗೇನಿದೆ, ನಮ್ಗೆ ಒಂದೊಂದು ಜವಾಬ್ದಾರಿ ಇದೆ. ಒಂದಾದನಂದು ಒಂದು ಬಂತು, ಪುಸ್ತಕ ಮೇಲೆ ಆಯಿತು, ಇನ್ನೊಂದು ಸೆಷನ್ ಆಯಿತು, ಇನ್ನೊಂದು ಬಂತು, ಈಗ ಮೊನ್ನೆ ಈ ಸೆಷನ್ ಆಯಿತು. ಈಗ ನಾವು ಇದರಲ್ಲಿದ್ದೇವೆ. ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದಾಗ ಅದೆಲ್ಲ ಕೂತ್ಕೊಂಡು ಆರಾಮದಲ್ಲಿ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ನಾವು ಅದನ್ನು ತೀರ್ಮಾನ ಮಾಡ್ತೇವೆ. FD ಅಪ್ರೂವಲ್ ಕೂಡ ಆಗಿದೆ ಅನಿಸುತ್ತೆ ಸರ್. FD ಅಪ್ರೂವಲ್ ಕೂಡ ಆಯಿತು, ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿದ್ರು. ಅದಾದಮೇಲೆ ಕೂಡ ಅಂದರೆ ಪೆಂಡಿಂಗ್ ಆದೇಶ ಹೊರಡೋದಕ್ಕೆ ವಿಳಂಬ ಆಗಿದೆ. ಏನು ಅದಾಯ್ತು. ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ಸ್. ಅದಕ್ಕೆ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಸಾಧಕ ಬಾಧಕ ನೋಡಿಕೊಂಡು ತೀರ್ಮಾನ ತಗೊಳ್ತೇವೆ. ಏನು ಪರ್ಟಿಕ್ಯುಲರ್ ಏನು ರೀಸನ್ ಅಂತ ಯಾವುದು? ಅದೀಗ ಏನಾಗಿದೆ, ನಿಮ್ಮ ಅಭಿಪ್ರಾಯ ಏನು? ಯಾವುದು ವಿಳಂಬ ಆಗೋದು ಫಸ್ಟ್ ನೋಡಿ. ನಾವು ಅದನ್ನು ಆಲೋಚನೆ ಮಾಡಿದ್ರೆ ಆಡಳಿತ ಸಂಬಂಧಪಟ್ಟಂಥ ವಿಚಾರ. ನಾವು ಯಾವುದು ಅದರ ಸಾಧಕ ಬಾಧಕನೆಲ್ಲ ಚರ್ಚೆ ಮಾಡಿಕೊಂಡು ಅದು ಏನು ವಿಷಯ ಅಂತ ನೋಡಿಕೊಂಡು ಯಾವುದು ಇಲ್ಲ, ನಾನು ಹೇಳ್ದೆ ಅಲ್ಲ, ನಮ್ಮ ರಾಜಕೀಯ ಚಾನಲ್ ಬಂದಾಗಿದೆ. ಈಗ ನನಗೇನು ನಡೀತು ಅಂತ ಗೊತ್ತಿಲ್ಲ. ಈ ವಿಧಾನದ್ದು ನಮ್ಮ ರಾಜ್ಯದ ದಶಕಗಳ ಶತಮಾನ ಶತಮಾನ ಆಗ್ತದೆ ಗೊತ್ತದ ಹೆಚ್ಚು ಕಡಿಮೆ. ಈ ವಿಧಾನ ಇದು ಎಲ್ಲ ಹೇಳ್ಕೊಂಡು ಬಂತು, ಅನುದಾನ ಬಂತು, ಎಲ್ಲ ಬಂತು, ತಯಾರಿ ಆಯಿತು. ಅದು ಇಂಪ್ಲಿಮೆಂಟೇಷನ್ ಯಾಕೆ ನೋಡಿ, ಇದೆಲ್ಲ ಟೆಕ್ನಾಲಜಿ ಮತ್ತು ಇವು ಸೇರುವಂಥದ್ದು. ನಮ್ಮ ಅರ್ಜೆಂಟ್ ಮಾಡಿ ನಮ್ಗೆ ಏನೊಂದು ಮಾಡಿದ್ದೇವೆ ಅಂತೇಳಿ ಮತ್ತೆ ಅದು ಪ್ರಯೋಜನ ಆಗಬೇಕಲ್ಲ. ಈಗ ನೇವಾದವ್ರದ್ದೊಂದು ವಿಚಾರ ಇದೆ. ನೇವ ಏನು ಹೇಳ್ತಾರೆ ಅಂತ ಹೇಳಿದರೆ, ನಮ್ಮ ಅಪ್ಲಿಕೇಶನ್ ನೀವು ಅಳವಡಿಸಿಕೊಂಡ್ರೆ 50% ನಾವು ಸೆಂಟ್ರಲ್ ನಾವು ದುಡ್ಡು ಕೊಡ್ತೇವೆ. ಆದರೆ ಅದು ಇಡೀ ದೇಶಕ್ಕೆ ಮಾಡಿದ ಒಂದು ಅಪ್ಲಿಕೇಶನ್ ಆಯ್ತಲ್ಲ. ಈಗಿನ ಟೆಕ್ನಾಲಜಿಗೆ ಮತ್ತು ಈಗಿನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅದೊಂದು ಹಂತಕ್ಕೆ ಇದೆ ಅಂತ ಗೊತ್ತಿಲ್ಲ. ಅದು ಟಾಪ್ ಲೆವೆಲಲ್ಲಿ ಈಗಿನೊಂದು ಪರಿಸ್ಥಿತಿಗೆ ಇರಬೇಕು. ನಮ್ಮ ರಾಜ್ಯದ ನಿಯಮಾವಳಿಯೇ ಬೇರೆ, ಆಂಧ್ರ ಪ್ರದೇಶ ನಿಯಮಾವಳಿಯೇ ಬೇರೆ, ಮಹಾರಾಷ್ಟ್ರದ ನಿಯಮಾವಳಿಯೇ ಬೇರೆ. ಕೆಲವೊಂದು ರಾಜ್ಯಗಳಲ್ಲಿ ಕೌನ್ಸಿಲ್ ಇಲ್ಲ, ನಮ್ಮಲ್ಲಿ ಕೆಲವು ಕೌನ್ಸಿಲ್ ಇದೆ. ಕೆಲವೊಂದು ರಾಜ್ಯಗಳಲ್ಲಿ ಒಂದು ವಿಧಾನಸಭೆ ಮಾತ್ರ, ನಮ್ಮಲ್ಲಿ 2 ವಿಧಾನಸಭೆ ಇದೆ. ಸೊ ಈ ಅಪ್ಲಿಕೇಶನ್ ಅವ್ರು ಕೊಟ್ಟಾಗ ಅದು ಒಂದನ್ನು ಅಪ್ಡೇಟ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಡಬೇಕು. ನಾವು ಅಪ್ಡೇಟ್ ಮಾಡಲಿಕ್ಕೂ ಕೊಡೋದಿಲ್ಲ. ಇಷ್ಟಲ್ಲೇ ಇರಬೇಕಂತ ಹೇಳಿದರೆ ನಾಳೆ ಬರೋ ನಾವು ಹೆಸರಿಗೆ ಮಾಡಿದೇವೆ ಅಂತ ಅದರ ಪ್ರಯೋಜನ ಹೊರತು ಸಮರ್ಪಕವಾದದ್ದು ನಮಗೆ ಪ್ರಯೋಜನ ಕೂಡ ಆಗೋದಿಲ್ಲ. ಸೊ ಅದನ್ನು ನಮಗೆ ಆ ನೇವ ಅಪ್ಲಿಕೇಶನ್ನಲ್ಲಿ ನಮಗೆ ಅನುಕೂಲಕ್ಕೆ ಅನುಗುಣವಾಗಿ ಅಪ್ಡೇಟ್ ಮಾಡಲಿಕ್ಕೆ ಅವ್ರ ಪರ್ಮಿಷನ್ ಮತ್ತು ಅದನ್ನು ನಾವು ಅವಕಾಶ ಕೊಟ್ಟರೆ ನಮಗೆ ಪರಿಗಣಿಸೋದು ತಪ್ಪಿಲ್ಲ. ಇಲ್ಲದಿದ್ದಲ್ಲಿ ಲಾಂಗ್ ರನ್ನಲ್ಲಿ ನನಗೀಗ ನನ್ನ ಟೈಮಲ್ಲಿ ಆಗಲಿ ಅಂತೇಳಿ ಮಾಡಿಕೊಂಡು ಹೋಗಿ ಕಂಪ್ಯೂಟರ್ ಫಿಟ್ ಮಾಡಿಸಿದ್ದು ಹೋಗ್ಬೋದು. ಅದೇ ಸಮರ್ಪಕ ನಾವು ಅಷ್ಟೆಲ್ಲ ಕೆಲಸ ಮಾಡಿದ ನಂತರ ಬರೆಯಲ್ಲಿ ನಾವು ಹೌಸಲ್ಲಿ ಅದನ್ನು ನೋಡೋ ಬಿಟ್ಟು ಎಲ್ಲ ಪ್ರಯೋಜನ ಕೂಡ ನಮಗೆ ಬರಬೇಕು. ಅದಕ್ಕೆ ನಮ್ಮದೇ ಆದ ಅಪ್ಲಿಕೇಶನ್ ನಮ್ಮ ತಯಾರು ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಏನು ಮೊಬೈಲ್ ಸಾಫ್ಟ್ವೇರನ್ನು ಅದಕ್ಕೆ ಏನು ಹೇಗೆ ಮಾಡಬೇಕು ಒಂದು ಎಕ್ಸ್ಪರ್ಟ್ ಕಮಿಟಿಯ ನೇತೃತ್ವ, ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಕೂಡ ತಜ್ಞರ ಕಮಿಟಿಯನ್ನು ಅದಕ್ಕೆ ಹಾಕಿ ಅವ್ರು ರಿಪೋರ್ಟ್ ಅದನ್ನು ಕೊಟ್ಟಿದ್ದಾರೆ. ಮತ್ತು ಇದು ಎಲ್ಲ ಡಿಪಾರ್ಟ್ಮೆಂಟು ಕೂಡ ಸೇರಬೇಕಾಗ್ತದೆ ಆ ವಿಚಾರ ಬರುವಾಗ. ಅದು ಡೀಪರೆಲ್ಲ ಹೋಗಿ ಸ್ವಲ್ಪ ಪ್ರೋಸೆಸ್ ಇದೆ. ಅದು ನನ್ನ ಕಾಲದಲ್ಲಿ ಆಗ್ತದ ಇನ್ನೊಬ್ಬರ ಕಾಲ ಆಗ್ತದೆ ಅಂತ ನನಗೆ ಮುಖ್ಯ ಅಲ್ಲ. ಅದು ಒಮ್ಮೆ ಆದ ನಂತರ ದಿಸ್ ವಿಲ್ ಮಾಡೆಲ್ ಟು ಎಂಟೈರ್ ಇಂಡಿಯಾ. ನಾವು ಕೂಡ ಹೋಗಿದ್ದೇವೆ. ಅಲ್ಲ, ಕೆಲವು ಕಡೆ ನೇವ ಇದೆ, ಕೆಲವು ಅವ್ರ ಓನ್ ಅಪ್ಲಿಕೇಶನ್ಸ್ ಇದೆ. ನಾವು ನಮ್ಮ ಓನ್ ಅಪ್ಲಿಕೇಶನ್ಸ್ ಮಾಡಬೇಕು.
ಇಂದಿನ ಸರ್ಕಾರವು ನಮ್ಮ ಹಿಂದಿನ ಸರ್ಕಾರ ಕೂಡ ಬೇಡ ಅಂತೇಳಿ ನಮ್ಮ ರಾಜ್ಯದ ಅಪ್ಲಿಕೇಶನ್ ಮಾಡುವಂತೆಲ್ಲ ತಯಾರು ಮಾಡಿತ್ತು, ಫೈನಾನ್ಸ್ಗೆ ಹೋಗಿ ಅಪ್ರೂವ್ ಆಯಿತು, ಫೈನಾನ್ಸ್ ಇತ್ತು, ಅಷ್ಟು ಅವರು 2-3 ಕ್ಲಾರಿಫಿಕೇಷನ್ ಕೇಳಿದ್ದು. ಅದಕ್ಕೆ ಅನುಗುಣವಾಗಿ ಇವತ್ತು ನಾವು ಸಮಿತಿ ಮಾಡಿ ರಿಪೋರ್ಟ್ ಕೊಡ್ತಾ ಇದ್ದೇವೆ. ವಿಲ್ ಡೂ ಇಟ್. ನಮಗೆ ಕೂಡ ಮಾಡಬೇಕಂತ ಇದೆ. ಮಾಡಿದ ನಂತರ ಇಡೀ ನಮ್ಮ ದೇಶದಲ್ಲಿ ಅದು ಮಾಡೆಲ್ ಆಗಿ ಬರಬೇಕಂತ ನನಗೆ ಅದಕ್ಕಾದ ಟೈಮ್ ತಗೊಳ್ತದೆ. ಲಾಸ್ಟ್ ಟೈಮ್ ಡಿಯೋನಿಕ್ಸ್ ವಿಚಾರದಲ್ಲಿ ಸರ್ ಇದು ಮಾಡಕ್ಕೆ ಕೊಟ್ಟಾಗ ಮಾಜಿ ಹಿಂದಿನ ಸ್ಪೀಕರ್ ಕಾಗೇರಿ ವಿರುದ್ಧ ದೂರು ಕೂಡ ಬಂದಿದೆ ಸರ್. ರಮೇಶ್ ಬಾಬು ಅಂತ XMLC ದೂರು ಕೂಡ ಕೊಟ್ಟಿದ್ರು, ಇಂಥ ಹಣದ ಉಪಯೋಗ ಆಗಿದೆ ಅಂತ. ಅಂದರೆ ಈ ಅಪ್ಲಿಕೇಶನ್ ಮಾಡೋ ವಿಚಾರದಲ್ಲಿ ಬೇರೆ ಬೇರೆ ರೀತಿಯ ಕೆಲವು ಡ್ರಾಮಾಗಳು ಕೂಡ ಆಗಿದೆ. ಸ್ಪೀಕರ್ ಮೇಲೆ ಆರೋಪ ಇದೆ. ಈಗ ನೋಡಿ, ಒಂದು ಕೆಲಸ ಮಾಡುವಾಗ ಟೀಕೆ ಮಾಡೋದೆಲ್ಲ ಸುಲಭ. ಈ ಕ್ರಿಕೆಟ್ ಆಡುವಾಗ ಉಂಟಲ್ಲ, ಇದರಲ್ಲಿ ದೂರ ನಿಂತವರು ಅವನು ಆಗ ಬ್ಯಾಟ್ ಹೊಡಿಬೇಕಿತ್ತು, ಈಗ ಇಲ್ಲಿ ಬಾಲ್ ಇಡಬೇಕಿತ್ತು, ಹೀಗೆ ಕ್ಯಾಚ್ ಹಿಡಿಬೇಕಿತ್ತು ಅಂತೇಳಿ ತುಂಬ ಮಾತಾಡ್ತಾರೆ. ಕಷ್ಟ ಬ್ಯಾಟ್ ಹಿಡಿದವನಿಗಲ್ಲ ಅದರ ಕಷ್ಟ ಗೊತ್ತು, ಬೇರೆ ಗೊತ್ತಿದೆ, ಏನು ಮಾತಾಡ್ಬೋದು. ನಾನು ಯಾರೆಲ್ಲ ಇದ್ರ ಬಗ್ಗೆ ಮಾತಾಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಅವ್ರಿಗೊಂದು ಕಲಕ್ಕೆ ಕೇಳೋದಿಷ್ಟೇ, ನಾವು ಏನು ಮಾಡಬೇಕಂತ ಹೇಳಿ ಅಲ್ಲ, ನೀವು ಹೇಳಿದಾಗೆ ಮಾಡುವ. ರಾಜ್ಯಕ್ಕೆ ಒಳ್ಳೆಯದಿದ್ದರೆ ಏನಾದರೂ ಒಂದು ಮಾಡಿಕೊಂಡು ಯೋಜನೆ ಕೊಟ್ಟಾಗ ಅದರ ಬಗ್ಗೆ ಕಂಪ್ಲೇಂಟ್ ಕೊಡಬೇಕಾದ್ರೆ, ಟೀಕೆ ಮಾಡಬೇಕಾದ್ರೆ ಯಾರಿಗೆ ಕೂಡ ಮಾಡ್ಬೋದು, ದೊಡ್ಡ ಕಷ್ಟೇನಿಲ್ಲ. ಆಯಿತು, ನೀವೇ ಅದು ಬೇಡಪ್ಪ, ಏನು ಮಾಡ್ಬೇಕು ಹೇಳಿ, ನೀವು ನಿಮ್ಮದು ಚೆನ್ನಾಗಿ ಅದನ್ನು ಮಾಡುವ, ನೀವು ಹೇಳಿದಾಗೆ ನಾವು ಮಾಡುವ, ಮುಗೀತಲ್ಲ ನಮ್ಮದು. ಸೊ ಟೀಕೆ ಮಾಡಲಿಕ್ಕೆ ಭಾಳ ಸುಲಭ ಇದೆ, ಅದಕ್ಕೇನು ಕಷ್ಟ ಇಲ್ಲ. ಅದಕ್ಕೆ ನಾನೊಂದು ಏನಿತ್ತು ಒಬ್ಬರದ್ದು ಕೋಟ್ ನಾನು ಯಾವಾಗಲೂ ಕೋಟ್ ಮಾಡ್ತಾ ಇದ್ದೇನೆ.